ಎಲ್ರಿಗೂ ಇವತ್ತು ನಾನು ಕ್ವಿಕ್ಕಾಗಿ ಒಂದು ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ಬರ್ರಿ. ಇದು ನಾನು ಮೆಂತ್ಯ ಪಪ್ಪುನ ಮಾಡ್ತಿದ್ದೀನಿ. ಅದನ್ನು ಮಾಡೋಕ್ಕೆ ಒಂದು ಬಟ್ಟಲ್ದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 5-6 ಬೀನ್ಸ್ನ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ವಾಟೆಯಷ್ಟು ನೀರನ್ನು ಹಾಕೋತಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆನ ಹಾಕೋತೀನಿ. ಇವಾಗ ಇದನ್ನು ಬೇಯಕ್ಕಿಟ್ಬಿಡೋಣ ಬರ್ರಿ. ಇದು ಚೆನ್ನಾಗಿ ಬೇಯಲಿ. ಇದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಅಜ್ಕಾರದ ಪುಡಿ, ಅರಿಶಿನ ಹಾಗೂ 1 ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಅರ್ಧ ಚೂಡಷ್ಟು ಮೆಂತೆ ಹಾಗೂ ಅರ್ಧ ಟೊಮೆಟೊ, 1 ಈರುಳ್ಳಿ, ಆಮೇಲೆ ಒಂದೆರಡು ಎಸಳಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾದಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋ ನಂತರ ಇಲ್ಲಿ ನಾನು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಲಿ. ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನು ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಇವಾಗ ನಾನು ಎಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಎಲ್ಲ ಮಸಾಲೆನೂ ಇದಕ್ಕೆ ಹಾಕ್ಕೋತೀನಿ. ಈ ಮಸಾಲೆ ಸ್ವಲ್ಪ ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಸ್ವಲ್ಪ ಸಕ್ಕರೆನ ಹಾಕೋತಿದ್ದೀನಿ. ಇಲ್ಲಿ ನಾನು ಇವಾಗ ಕರಿಬೇವನ್ನ ಹಾಕೋತಿದ್ದೀನಿ, 2 ಎಸಳಷ್ಟು. ಇವಾಗ ನಾನು ಮೆಂತ್ಯನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ನಂತರ ಇದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ನಾವು ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣಂತ. ನೋಡ್ರಿ, ಇವಾಗ ಚೆನ್ನಾಗಿ ಬೇಳೆ ಬೆಂದಿದೆ. ಇವಾಗ ಬೇಳೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಿದ್ದೀನಿ ರೀ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದು ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆದ್ರೆ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಮೇಲೆ ಸ್ವಲ್ಪ ನಾನು ಗರಂ ಮಸಾಲೆನ ಹಾಕಿದ್ದೇನೆ ರೀ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡ್ರಿ ಈಗ ಚೆನ್ನಾಗಿ ಕುದೀತಿದೆ. ಈಗ ಮೆಂತ್ಯ ಪಪ್ಪು ರೆಡಿಯಾಗಿದೆ ರೀ. ಇವಾಗ ಒಂದು ಬಟ್ಲಕ್ಕೆ ಹಾಕ್ಕೊಂಬಿಡೋಣಂತ. ಈ ಥರ ಬಿಸಿ ಬಿಸಿಯಾಗಿ ಚಪಾತಿ ಜೊತೆಗೆ, ರೈಸ್ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.